ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ರಪ್ಪ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಕರ್ತನು ಪ್ರೀತಿಸುತ್ತಾ ಇದ್ದಾನೆ. ಪ್ರೀತಿಸುವ ಕರ್ತನು ಎಂದೆಂದಿಗೂ ನಮ್ಮ ಜೊತೆಗೆ ಇದ್ದಾರೆ. ಸಾಮರ್ಥ್ಯವು ಕೊಟ್ಟಿದ್ದಾರೆ, ಶಕ್ತಿ, ಪವರ್, ಕೃಪೆ ಕೊಟ್ಟಿದ್ದಾರೆ. ಈಗ ಎಕ್ಸೋಡಸ್ ವಿಮೋಚನೆ ಕಾಂಡ ನಾವು ಓದ್ತಾ ಇದ್ದೀವಿ. 3ನೇ ಅಧ್ಯಾಯ. ದೇವರ ಬೆಟ್ಟಕ್ಕೆ ಬಂದನು. ಹೇರೋಬು ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗಿಂದ ಉರಿಯುವ ಬೆಂಕಿ. ಯೆಹೋವನು ಒಂದು ಮುಳ್ಳಿನ ಪೊದವನ್ನು ಕಂಡನು. ಆ ಪೊದೆ ಬೆಂಕಿಯ ಮೇಲೆ ಉರಿಯುತ್ತಿತ್ತು, ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಆಶ್ಚರ್ಯವನ್ನು ನೋಡು, ಪೊದೆ ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣ ಏನೆಂದು ತಿಳ್ಕೊಂಡು ನೋಡುವುದಕ್ಕೆ ಆ ದಾರಿ ಬಿಟ್ಟು ಯೆಹೋವನು ಕಂಡನು. ದೇವರ ಪೊದೆಯೊಳಗಿಂದ ಮೋಶೆ, ಮೋಶೆಯೇ, ಮೋಶೆಯೇ ಅಂತ ಕರೆಯುತ್ತಾ, ಅದಕ್ಕೆ ಅವನು ಇಗೋ ಇದ್ದೇನೆ ಅಂದನು. ದೇವರವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತ ಸ್ಥಳವು ಪರಿಶುದ್ಧ ಭೂಮಿ ಅಂತ ಹೇಳಿದನು. ದೇವರು ಮೋಶೆ ನನ್ನ ಸಣ್ಣ ಹುಡುಗ ಇರುವಾಗ ಒಂದು ಹಡಗನ್ನು ಮಾಡಿ ಅದಕ್ಕೆ ಕೀಲನ್ನು ಪೊದಗಿ ಆ ನೀರಿನಲ್ಲಿ ಬಿಟ್ಟಾಗ ಆ ಹುಡುಗ ಅಳುತ್ತಾ ತೇಲಾಡುತ್ತಾ ಆ ಫರೋ ತಂಗಿಗೆ ಸಿಕ್ಕ. ಫರೋ ತಂಗಿ 40 ವರ್ಷ ಬೆಳೆಸಿದಳು ರಾಜನನ್ನಾಗಿ. ಈಗ ಫರೋ ನೆಕ್ಸ್ಟ್ ಯಾರು? ರಾಜು ಮೋಶೆನೇ. ಹಾಗೆ ರಾಜನನ್ನಾಗಿ ಬೆಳೆದ, ರಾಜಕುಮಾರನಾಗಿ ಬೆಳೆದ 40 ವರ್ಷ ನಿರೀಕ್ಷಣೆ. ಒಂದು ಐಗುಪ್ತಿಯನ್ನು ಕೊಂದು ಅಡವಿಗೆ ಹೋಗ್ಬಿಟ್ಟ. ಅದರ ಮಾವ ಕುರಿಗಳನ್ನು ಮೇಯಿಸುತ್ತಾ ಆ 40 ವರ್ಷ ನಿರೀಕ್ಷಣೆಯಿಂದ ನಡೆದ. ಈಗ ದೇವರ ದರ್ಶನವನ್ನು ನೋಡಿ, ದೇವರನ್ನು ಕಣ್ಣಾರ ನೋಡಿ, ದೇವರು ಹೇಳಿದ ಡೈರೆಕ್ಷನ್ ಆಗಿ ಹೋಗಿ ಅವರ ಅಣ್ಣ ಆರೋನಂದ ಬಾಯಿಗೆ ಮಾತಾಗಿ ಮುಂದಕ್ಕೆ ಹೋಗಿ ಈ 10 ರೋಗಗಳನ್ನು ಜಯಿಸಿ ಅಲ್ಲಿಂದ ಕೆಂಪು ಸಮುದ್ರಕ್ಕೆ ಬಂದು, ಕೆಂಪು ಸಮುದ್ರದಲ್ಲಿ ರಥಗಳೆಲ್ಲ ನೀರು ಮುಳುಗ್ಬಿಟ್ಟು ಈಗ ಕೆಂಪು ಸಮುದ್ರದಿಂದ ಹೊರಗಡೆ ಬಂದಿದ್ದಾರೆ. ಈಗ ಫರೋನ ಎಂದಿಗೂ ನೋಡೋದಿಲ್ಲ ಅಂತ ಬಂಗಾರ ಅವತ್ತು ಹಾಕ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ಇಂದು ಓಡಾಡ್ತಾ ಬಂದಾಗ ಆ ರಥಗಳನ್ನೆಲ್ಲ ನೀರಲ್ಲಿ ಮುಳುಗಿಸಿಬಿಟ್ಟ. ಇದು ಮೋಶೆ 40 ವರ್ಷ ಪ್ಲಸ್ 40 ವರ್ಷ ಪ್ಲಸ್ 40 ವರ್ಷ. ಈಗ 40 ವರ್ಷ ನಡೆಸ್ತಾ ಇದ್ದಾನೆ ಇಸ್ರಾಯೇಲ್ ಪ್ರಜೆಗಳಿಗೆ. ಈಗ 40 ವರ್ಷ ನಡೆಸಿದಾಗ ಅಲ್ಲಿನ ಪ್ರಜೆಗಳು ಆರಾಧನೆ ಮಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಮಹಿಮಪಡಿಸಬೇಕು ಅಂತ ದೇವರ ಚಿತ್ತ. ಈ ದೇವರ ಒಂದು ವಿನಯ ವಿಧೇಯತೆಯಿಂದ ಅವರು ನಡ್ಕೊಂಡಿಲ್ಲ. ಗಡಗಡ ಬೆಟ್ಟಕ್ಕೆ ಹೋಗಿದ್ದ. 40 ದಿನಗಳು ಅಲ್ಲೇ ಕಾಯ್ಕೊಂಡಿದ್ದ. ಈ ಮೋಶೆ ಏನಾದ್ನ ನನಗೆ ಗೊತ್ತಿಲ್ಲ, ಅದಕ್ಕಾಗಿ ನೀನು ನಮಗೆ ದೇವರಾಗಿ ಒಂದು ವಿಗ್ರಹವನ್ನು ಮಾಡು, ಒಂದು ಎತ್ತನ್ನಾಗಿ ವಿಗ್ರಹವನ್ನು ರೂಪಕಲ್ಪ ಹೆಂಗೆ ಬರಬೇಕು? ಎತ್ತಾಗಿ ಬರಬೇಕು. ಆ ಎತ್ತಾಗಿ ಬರಬೇಕು ಅಂತ ದೇವರು ಅದನ್ನು ಪವರ್ ನಮಗೆ ನಾವು ಆರಾಧನೆ ಮಾಡಬೇಕು ಅಂತ ನಾವು ಐಗುಪ್ತಿಂದ ಕರ್ಕೊಂಡ್ಬಂದಿದ್ದು ಈ ಎತ್ತು ಅಂತ ಅವರು ಆರಾಧನೆ ಮಾಡೋದಕ್ಕೋಸ್ಕರ ಸಿದ್ಧವಾಗಿದ್ದಾರೆ. ಈಗ ಕೋಪ, ದ್ವೇಷ, ಅಸೂಯ, ಶರೀರ ಈಚ್ಛೆಗಳು, ವ್ಯಭಿಚಾರ ಇವೆಲ್ಲ ಕೂಡ ಅವರು ತುಂಬಿಕೊಂಡು ಒಂದು
ಎತ್ತಾದ ರೂಪವನ್ನು ವಿಗ್ರಹವನ್ನು ಮಾಡಿಸ್ಕೊಂಡು ಅವರು ತಂದ ಬಂಗಾರ ಎಲ್ಲ ಅದಕ್ಕೆ ಹಾಕಿ ಅದನ್ನು ಕರಗಿಸಿ ಎತ್ತಾಗಿ ರೂಪವಾಗಿ ಅವರು ಮಾಡಿಕೊಂಡಿದ್ದಾರೆ. ಇಂಥ ಪಾಪವನ್ನು ಮಾಡುತ್ತಾ ಮೊದಟಿ ಯೋಹಾನು ಮೊದಟಿ ಯೋಹಾನು 3ನೇ ಅಧ್ಯಾಯ 4ನೇ ವಚನ ನೋಡಿದರೆ, ಯೋಹಾನು ಬರೆದ ಪತ್ರಿಕೆ, ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ, ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮ ಮಾಡುವವನೇ. ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ. ನಮಗೆ ಗೊತ್ತಾಗಿದೆ, ಆತನಲ್ಲಿ ಪಾಪವಿಲ್ಲದೆ ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡುವವನಿಗೆ ಕಂಡುಕೊಂಡಿಲ್ಲ. ಈಗ ಪಾಪ ಮಾಡೋನು ಯಾರು ಪಾಪ ಮಾಡಿದ್ದಾರೆ? ಐಗುಪ್ತದವರೆಲ್ಲ ಪಾಪ ಮಾಡಿ ಪಾಪಕ್ಕೆ ದಾಸರಾಗಿ ಆಜ್ಞೆ ಅತಿಕ್ರಮವೇ ಪಾಪವಾಗಿ ಪಾಪವನ್ನು ತೆಗೆದು ಹಾಕುವುದಕ್ಕೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ. ಇದು ಸತ್ಯ. ಈಗ ಜಕ್ಕಯ್ಯ, ಲೂಕ ಸುವಾರ್ತ 19ನೇ ಅಧ್ಯಾಯದಲ್ಲಿ ಜಕ್ಕಯ್ಯ ಪರಮ ಪಾಪಿಷ್ಟವರಿಗೆ ಮಹಾಪಾಪಿಷ್ಟಿ. ಏಕೆಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ, ಇನ್ನು ತಿಂತಾರೋ ಉಣ್ತಾರೋ ಅನ್ನೋದು ಏನು ನೋಡೋದಿಲ್ಲ, ಸುಮ್ಮನೆ ದುಡ್ಡು ಕಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಅಂಥ ಜಕ್ಕಯ್ಯ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತನ ನೋಡಬೇಕು ಅಂತ ಒಂದು ಮರ ಹತ್ತಿದ. ಯೇಸು ಕ್ರಿಸ್ತನ ನೋಡಿದ. ಯೇಸು ಕ್ರಿಸ್ತನ ನೋಡಿದಾಗ ನೋಡ್ರಿ, 19ನೇ ಅಧ್ಯಾಯದಲ್ಲಿ 9ನೇ ವಚನ ಇರುತ್ತೆ. ವಚನ 9, ಇವತ್ತು ನಿನ್ನ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮ ವಂಶದವನೇ. ಮನುಷ್ಯಕುಮಾರನು ಕೆಟ್ಟು ಹೋಗಿರೋನು ಹುಡುಕು ರಕ್ಷಿಸುವುದಕ್ಕೆ ಬಂದನು. ಮನುಷ್ಯಕುಮಾರನು ಕೆಟ್ಟು ಹೋಗಿದ್ದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಮನುಷ್ಯಕುಮಾರನು ಕೆಟ್ಟು ಹೋಗಿರುವ ಹುಡುಕಿ ರಕ್ಷಿಸುವುದಕ್ಕೆ ಬಂದನಂತು. ನೋಡ್ರಿ, ಇವತ್ತು ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮ ವಂಶೀಯವನ್ನೇ. ಹೇಗೆ? ಪಾಪ ಮಾಡಿದವನು ಆಜ್ಞೆ ಅತಿಕ್ರಮಿಸುವನೇ. ಪಾಪವು ಆಜ್ಞೆ ಅತಿಕ್ರಮಿಸುವುದೇ. ಈಗ ಈ ಪಾಪ ಯೇಸು ಕ್ರಿಸ್ತನನ್ನು ನೋಡಿದ ಕ್ಷಣವೇ ಹೋಗ್ಬಿಡ್ತು. ಯಾಕೆ ಅಂದರೆ, ದೇವಾ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಅಂತ ಹೃದಯ ಬಡ್ಕೊಂಡು ತನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿಕೊಂಡ. ಯಾರು? ಜಕ್ಕಯ್ಯ. ಈಗ ನಿನ್ನ ಮನೆಗೆ ರಕ್ಷಣೆ ಬಂದಿದೆ. ನಿನ್ನ ಮನೆಗೆ ಇಂದಿನ ದಿವಸ ರಕ್ಷಣೆ ಬಂದಿದೆ. ಇವನು ಅಬ್ರಹಾಮ ವಂಶದವನೇ. ಹೇಗೆ? ಈಗ ಪಾಪದಿಂದ ಪರಿಹಾರ ಮಾಡಿದ ಯೇಸು ಕ್ರಿಸ್ತನು. ಪಾಪದಿಂದ ಪರಿಹಾರ ಮಾಡಿದಾನೆ. ಈಗ ವಿಮೋಚನೆ ಕಾಂಡಿಯಲ್ಲಿ ಎಷ್ಟು ಜನಗಳು ಪಾಪಿಷ್ಠರಾದರು. ಶರೀರ ಈಚ್ಛೆಗೆ, ವ್ಯಭಿಚಾರಕ್ಕೆ, ದ್ವೇಷಕ್ಕೆ, ಎಲ್ಲ ಗರ್ವಕ್ಕೆ ಕನೆಕ್ಟ್ ಆಗಿ ಅವರು ವಿಗ್ರಹವನ್ನು ಆರಾಧಿಸುತ್ತಾ ದೇವರು ಮಾಡಿರುವ ಕೃಪಾವರಗಳನ್ನು ಲೆಕ್ಕ ಮಾಡದೆ ಮೋಶೆ ಬರೋ ತನಕ 10 ಆಜ್ಞೆಗಳನ್ನು ತರುವ ತನಕ ಅಲ್ಲಿ ವೆಯ್ಟ್ ಮಾಡಿಲ್ಲ. ಸ್ವಲ್ಪ ಸಮಯ ಕೂಡ
ನೋಡಿಕೊಂಡಿಲ್ಲ. ಅದಕ್ಕಾಗಿ ದೇವರೇನು ಹೇಳ್ತಾ ಇದ್ದಾರೆ ಅಂದರೆ, ಇವನು ಅಬ್ರಹಾಮ ವಂಶದವನೇ, ಪಾಪಗಳನ್ನು ಬಯಸ್ಕೊಂಬಿಟ್ಟ, ಪಾಪಗಳನ್ನು ಅರಿಕೆ ಮಾಡ್ಕೊಂಬಿಟ್ಟ, ಈಗ ಪರಿಶುದ್ಧನಾದ. ಈ ಪರಿಶುದ್ಧನಾದವನು ಈಗ ಬಿಡುಗಡೆ ಹೊಂದಿದ್ದಾನೆ. ಹಾಗೆ ಇನ್ನು ಅನೇಕ ಜನರಿಗೆ ಇಂದಿನ ದಿವಸ ಬಿಡುಗಡೆ, ರಕ್ಷಣೆ ಸ್ತುತಿಯಾಗ ಅರ್ಪಿಸೋನು, ದೇವರನ್ನು ಮಹಿಮೆಪಡಿಸ್ತಾನೆ. ದೇವನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸ್ತುತಿಯಾಗವು ಅರ್ಪಿಸಬೇಕು. ಅರಣ್ಯದಲ್ಲಿ ಯಾರಿಗೆ ಸ್ತುತಿಯಾಗವು ಅರ್ಪಿಸಿದ್ದಾರೆ? ಈಗ ಪಾಪ ಮಾಡೋನು ಪಾಪಕ್ಕೆ ದಾಸನು. ಆಜ್ಞೆ ಅತಿಕ್ರಮವೇ ಪಾಪ. ಈ ಪಾಪವನ್ನು ಬಿಡಿಸೋದಕ್ಕೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ. ಈ ಬಂದು ಜಕ್ಕಯ್ಯನಿಗೆ, ನೀನು ನಿನ್ನ ಮನೆಯವರನ್ನು ರಕ್ಷಣೆ ಹೊಂದಿವಿರಿ. ರಕ್ಷಣೆ ಹೊಂದ ಕೂಡಲೇ ಬಿಡುಗಡೆಯಾಯಿತು. ಅನೇಕ ಕುಟುಂಬಗಳು ಇಂದಿನ ದಿವಸ ಬಿಡುಗಡೆ. ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ಯೇಸು ಕ್ರಿಸ್ತನು ಬಂದಿದ್ದಾನೆ ಅಂತ, ಸತ್ತು ಎದ್ದು ಬಂದಿದ್ದಾನೆ, ನಮಗೋಸ್ಕರ ನಿರೀಕ್ಷಣೆ, ನಮಗೆ ದೇವರ ರಾಜ್ಯಕ್ಕೆ ನಾವು ಬಿಡುಗಡೆ ನಮಗೆ ಸಿಕ್ಕಿತು ಅಂತಂದು ಯಾರಾದರೂ ಅರಿಕೆ ಮಾಡ್ಕೊಂತಾರೆ, ಅವರಿಗೆ ಬಿಡುಗಡೆ. ಇಂದಿನ ದಿವಸ ನಿಮ್ಮ ಮನೆಗೆ ರಕ್ಷಣೆ ಬಂದಿದೆ. ನಿಮ್ಮ ಮನೆಗೆ ರಕ್ಷಣೆ ಬಂದಿದೆ. ನರಕ ಶಿಕ್ಷೆಯನ್ನು ತಪ್ಪಿಸುವುದಕ್ಕೆ, ಅಗ್ನಿ ಜ್ವಾಲೆಗಳಿಂದ ತಪ್ಪಿಸುವುದಕ್ಕೆ, ಕೃತಜ್ಞತೆ ಆರಾಧನೆ ಸ್ತುತಿ ಸಲ್ಲಿಸುವುದಕ್ಕೆ, ಸ್ತುತಿಯಾಗವ ಅರ್ಪಿಸುವನು ನನ್ನ ಮಹಿಮೆ ಪಡಿಸ್ತಾನೆ ಅಂತ ದೇವರು ಹೇಳಿದ್ದಾರೆ. ಕೀರ್ತನೆ 50:23 ಮಾರ್ಗವನ್ನು ಸರಳ ಮಾಡ್ಕೊತಾನೆ, ಸಿದ್ಧ ಮಾಡ್ಕೊತಾನೆ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ಕರ್ನಾಟಕ ರಾಷ್ಟ್ರವೆಲ್ಲ ತಂದೆ ರಿವಲ್ಯೂಷನ್ ಬರಬೇಕು, ಆರಾಧನೆ ಮಾಡಿರಿ ಅಂತಂದು ಐಗುಪ್ತಿಯವ್ರನ್ನ ಬಿಡುಗಡೆ ಮಾಡಿದರೆ, ಅವರು ಎತ್ತು ರೂಪದ ವಿಗ್ರಹವನ್ನು ಆರಾಧಿಸಿದ್ದಾರೆ ತಂದೆ. 10 ಆಜ್ಞೆಗಳನ್ನು ಬಿಟ್ಟಿದ್ದಾರೆ ತಂದೆ. ಹೌದು ಸ್ವಾಮಿ, ಆಜ್ಞೆ ಅತಿಕ್ರಮವೇ ಪಾಪವು, ಪಾಪದಿಂದ ಬರುವ ಸಂಬಳ ಮರಣವು. ಹೌದು ಸ್ವಾಮಿ, ನೀನು ಪ್ರತ್ಯಕ್ಷನಾದೀಯ. ನೀನು ಪ್ರತ್ಯಕ್ಷನಾಗಿ ನಮಗೆ ಬಿಡುಗಡೆ ಕೊಟ್ಟಿದ್ದೀಯಾ. ಇಂದಿನ ದಿವಸ ಬಿಡುಗಡೆ ಜಕ್ಕೈಗೆ ಹೇಳ್ತಾ ಇದೀಯಾ. ಜಕ್ಕಯ್ಯನಂತವ್ರು ಎಷ್ಟೋ ಜನ ರಕ್ಷಣೆ ಹೊಂದಬೇಕು. ಇಂದಿನ ದಿವಸ ರಕ್ಷಣೆ. ಹೌದು ಸ್ವಾಮಿ, ಬಿಡುಗಡೆ ರಕ್ಷಣೆ ಕೊಟ್ಟಿಯ ಸ್ವಾಮಿ. ನಿನಗೆ ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.